ಯಾರು ಓಲಿತ್ತೆ ಕೆಲಸ. ಹಾಂ ಮೂಲೆ ಕಾಯ್ ಕಾಯ್ ಅಂದ ಎಂದಾಯ್ ಪನ್ಪ ಇಲ್ಲಿ ಯಾವುದೇ ರೀತಿಯ ಅಕ್ವಾಗಾರ್ಡ್ಗಳೆಲ್ಲ ಇರುವುದಿಲ್ಲ. ಬಾವಿಯಿಂದ ನೀರು ತಂದು ಈ ರೀತಿ ಕೊಡಪನದಲ್ಲಿ ಡ್ರಮ್ಮಲ್ಲಿ ತುಂಬಿಸಿಡುವುದು. ಚಿಚೆ ಕಕ್ಕ ಇದರ ಕಾಯನ್ನು ತಿಂತೇವೆ. ಇದು ಯಾವ ಕಾಯಿ ಹೇಳಿ ನೋಡುವ? ಕಾಡಿನಲ್ಲಿರುವಂಥದ್ದು. aja kan amma devane akka alani papeka ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಕರೆಂಟ್ ಇರುತ್ತಿಲ್ಲ. ಯಾವಾಗ ನೋಡಿದ್ರು ಪವರ್ ಕಟ್. ಇದು ನಮ್ಮ ಅಮ್ಮ ರೊಟ್ಟಿ ಮಾಡಲಿಕ್ಕೋಸ್ಕರ ರೊಟ್ಟಿ ಕಲ್ಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ನೋಡಿ. ಸೂಪರ್ ಆಗುತ್ತೆ ಅಕ್ಕಿ ರೊಟ್ಟಿ, ತುಂಬಾ ಚೆನ್ನಾಗಿರ್ತದೆ, ಖುಷಿಯಾಗುತ್ತೆ. ಚಳಿಯೆಲ್ಲ ಆದಾಗ ಈ ಥರ ಬೆಂಕಿ ಹತ್ತಿರ ಎಲ್ಲ ಕುಳಿತುಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ, ಖುಷಿಯಾಗುತ್ತೆ. ಟ್ರೆಂಡಿಂಗ್ ಬರ್ತದೆ ನಾವು ದುಂಬಿಜ್ಜಂಡೆ ತಗೊಪ್ಪಲಕ್ಕೆ ಅಂಬೆ ಒಂಜಿ ಹಂಗೆ ಕರೆಂಟ್ ಇಜ್ಜದ ಲೈಟ್ ಇಜ್ಜದ ನಮಗೆ ಪಾಪು ಇಲ್ಲಿ ಬಾ, ರೊಟ್ಟಿ ಮಾಡ್ತಿದ್ದಾರೆ ನೋಡು. ಎಣ್ಣದೆಪ್ಪು ಹೋದಂಗೆ ಅಲ್ಪ ಇರ್ಬೇಕು, ಅಲ್ಪ ಕಂಬರ ಮೊಬೈಲ್ ಆಯ್ತು ಪಾಪ ಕತ್ತಲ ಬರ್ಪುನು ಬಂಗಾರ ಬೊಕ್ಕ ಲೈಟ್ ಬರ್ತಕ್ಕ ಮನ್ಸು ಕತ್ತಲ ಕತ್ತಲ ಬೇಡ ಮಗನ ಕಾಲಿಗೆ ಬೀಳುತ್ತಿದೆ ಎಲ್ಲ ಬರ್ಚಿಲಕ್ಕೆ ಬರ್ಚಿ. ತಂಗಿ ಏನ್ ಮಾಡ್ತಿದ್ದೀರಿ? ಬೇಡ ಮಗನ ಸೂತಲ್ಪ ಮೆಲ್ಪ ಮೆಲ್ಲ ನಲ್ಲ ರೊಟ್ಟಿ ಮಗನ ರೊಟ್ಟಿ ಬೇಕಾ ನಿಂಗೆ? ಬಾಳೆ ಕೊರೋಲಿ ಆತ
ಇದು ಓಡ್ಪಾಲೆ ಅಂತ ಹೇಳ್ತಾರೆ, ಕಪ್ಪ ರೊಟ್ಟಿ ಅಥವಾ ಮಣ್ಣಿನ ಇದರಲ್ಲಿ ಮಾಡುವಂಥದ್ದು ರೊಟ್ಟಿ. ಇದು ಸೂಪರ್ ಆಗುತ್ತೆ. ಅಪ್ಪದಡ್ಡಿ ಅಂತ ಹೇಳ್ತೇವೆ. ಆಪ ಸೂಪರ್. Ete hindi ko na. Ja. Nella ಯಾರು ಚಿಲ್ಲರೆ ಲೆಕ್ಕ ಮಾಡುದು?
ಶಾಲೆಗೆ ಹೋಗುವಾಗ ತಿಂಡಿಗೆ 5 ರೂಪಾಯಿ ಕೊಂಡೋಗಿದ್ದಾಳೆ. ನಾನಿರುವಾಗ ಮಾತ್ರ, ಇಲ್ಲದಿದ್ದರೆ ಅಲ್ಲಿ ಸ್ಯಾಟರ್ಡೆ ಶನಿವಾರ ಮಾತ್ರ 5 ರೂಪಾಯಿ ಕೊಡ್ತಾಳೆ ಅಕ್ಕ, ಅಷ್ಟೇ, ಜಾಸ್ತಿ ಕೊಡೋದಿಲ್ಲ ಮಕ್ಕಳಿಗೆ. ಅಕ್ಕ ಬಾಯ್. ಬಾಯ್ ಬಾಯ್. ನಿಧಾನ ಪೋಲೆ. ಬಾಯ್. ಗಾಡಿ ಬತ್ತು ನಾನು ತುಲ. ಉಂಡ ಅಂಗಡಿಡ 8 ರೂಪಾಯಿಗೆ. ನಿನ್ನ ಗಾಡಿ ಯಾರು ನಿಧಾನ ಪೋಲೆ ಅವ. ಮಕ್ಕಳು ಶಾಲೆಗೆ ಹೊರಟೋದ್ರು, ಬೇಜಾರಾಯಿತು. ಏನು ಮಾಡೋದು. ಅವತ್ತು ನಾನು 10 ಗಂಟೆಗೆ ಮನೆಯಿಂದ ಹೊರಟೆ. ತಂಗಿ ಹೇಳಿದ್ದು ಸಂಜೆ ತನಕ ಇರಿ ಅಂತ, ಬಟ್ ನಾನು ಇರಲಿಲ್ಲ. ಬೇಜಾರಾಯಿತು, ಬಟ್ ಅಲ್ಲೇ ಇರಲಿಕ್ಕೆ ಆಗೋದಿಲ್ಲ. ಸಂಜೆ ಹೊರಟು ಬಂದೆ. 10 ಗಂಟೆ ಹೊತ್ತು. ನಾನಿಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹೊರಟದ್ದು. ಸೊ ಬಸ್ಸಿನಲ್ಲಿ ನೋಡಿ, ಈ ಥರ ಮಹಿಳೆ ಒಬ್ಬರು ಮಲಗಿದ್ರು. ಫಸ್ಟಿಗೆ ಸೀಟ್ ಮೇಲೆ ಒಂದು ಗಂಡಸು ಕೂತಿದ್ರು. ಅವರನ್ನು ಎಬ್ಬಿಸಿ ಹೆಂಗಸು ಸೀಟಲ್ಲಿ ಮಲಗಿದ್ರು, ಮತ್ತು ಕೆಳಗಡೆ ಮಲಗಿದ್ರು. ಇದು ಭಿಕ್ಷುಕಿಯ ಅಥವಾ ಏನು ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಕಂಡಕ್ಟರ್ ತುಂಬ ಬೈದರು. ಈ ರೀತಿ ಬೈಯೋದು ಸಾರ್ವಜನಿಕ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ, ಅರ್ಥ ಆಯ್ತಾ? ಯಾಕಂತ ಹೇಳಿದರೆ ಇವರು ವಾಮಿಟ್ ಮಾಡಿಕೊಂಡು ಮೂತ್ರ ಮಾಡ್ಕೊಂಡೆಲ್ಲ ಇದ್ದರು. ನನಗೂ ಒಂಥರ ಅನಿಸಿತು, ಬಟ್ ಏನು ಮಾಡೋದು, ಏನೂ ಮಾಡಲಿಕ್ಕಾಗಲ್ಲ. ನಾನು ಮತ್ತು ಮಗು 2 ಸೀಟಲ್ಲಿ ಕೂತ್ವಿ. ನನ್ನ ಅಮ್ಮ ಒಂದು ಬಿಂಗೋ ತೆಗೆದು ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡು ಕೂತ್ವಿ. ಇವರಿಗೆ ಫುಲ್ ಕಂಡಕ್ಟರ್ ಎಲ್ಲ ತುಂಬ ಬೈದರು. ನೆಕ್ಸ್ಟ್ ಕಂಡಕ್ಟರ್ ಟಿಕೆಟ್ ಚೆಕ್ಕಿಂಗ್ಗೆ ಬಂದರು. ಇವರ ಟೆನ್ಷನಲ್ಲಿ ಕಂಡಕ್ಟರ್ ಒಂದು 2 ಮಹಿಳೆಯರಿಗೆ ಟಿಕೆಟ್ ಕೊಡೋದನ್ನೇ ಮರೆತು ಬಿಟ್ಟಿದ್ದರು. ಸೊ ಈ ಹೆಂಗಸಿಗೆ ಸಹ ಬೈದರು, ಕೆಳಗಿಳಿಸಿ ಅಂತ ಹೇಳಿದರೆ ಕೆಳಗೆ ಸಿಗಲಿಕ್ಕೆ ಆಗೋದಿಲ್ಲ, ತುಂಬಾ ಬೈದರು. ಆದರೆ ಏನು ಮಾಡೋದು, ಒಂದು ಸಾರ್ವಜನಿಕರು ಓಡಾಡುವ ಬಸ್ಸಿನಲ್ಲಿ ಒಂದು ಮ್ಯಾನಸ್ ಅನ್ನೋದು ಇರಬೇಕು ಅಲ್ವಾ? ಏನಂತೀರಾ ನೀವು? ನೆಕ್ಸ್ಟ್ ಕಂಡಕ್ಟರ್ಗೆ ಫೈನ್ ಹಾಕಿದ್ರು 100 ರೂಪೀಸ್ ಅಷ್ಟು. ಇಬ್ಬರು ಟಿಕೆಟೇ ತೊಗೊಳ್ಳಿಲ್ಲ. ಬಸ್ಸಿಗೆ ಹತ್ತಿದ ಮೇಲೆ ಟಿಕೆಟ್ ತೆಗೆದುಕೊಳ್ಳೇಬೇಕು. ಯಾಕಂತ ಹೇಳಿದರೆ ಕಂಡಕ್ಟರಿಗೆ ಗೊತ್ತಿರೋದಿಲ್ಲ ನಾವು ಟಿಕೆಟ್ ತೊಗೊಂಡಿದ್ದೇವಾ ಇಲ್ವಾ ಅಂತ. ನಾವು ಕೇಳಿ ಪಡ್ಕೊಳ್ಬೇಕು. ಕೇಳಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಟಿಕೆಟನ್ನು. ಈ ಹೆಂಗಸ ಸಹ ಟಿಕೆಟ್ ತೊಗೊಂಡಿರಲಿಲ್ಲ. ಎಷ್ಟು ಪಾಪ ಕಂಡಕ್ಟರ್ಗೆ ಪ್ರಾಬ್ಲಮ್ಮು. ನಮ್ಮ ಒಂದು ಕರ್ತವ್ಯವನ್ನು ನಾವೇ ನಿರ್ವಹಿಸಬೇಕು. ಅದರಲ್ಲಿ ಕ್ಲಿಯರಾಗಿ ಬರೆದಿರ್ತಾರೆ, ಟಿಕೆಟನ್ನು ಕೇಳಿ ಪಡೆದುಕೊಳ್ಳಿರಿ ಅಂತ. ಯಾಕೆ ಈ ರೀತಿ ಜನರು ಆಡ್ತೀರಿ? ಎಜುಕೇಟೆಡ್ ಪರ್ಸನ್ಸ್ ಏನಕ್ಕೆ ಈ ರೀತಿ ಆಗ್ತೀರಾ? ಒಂದು ಅರ್ಥ ಆಗೋದಿಲ್ಲ ನನಗೆ. ಮತ್ತು ಸಾರ್ವಜನಿಕರು ಓಡಾಡುವ ಬಸ್ಸಿನಲ್ಲಿ ಈ ರೀತಿ ಭಿಕ್ಷುಕರೆಲ್ಲ ಹತ್ತಬೇಕು, ಹತ್ತಬಾರ್ದು ಅಂತ ಹೇಳೋದಿಲ್ಲ. ಅಲ್ಲೇ ಮೂತ್ರ ಮಾಡಿಕೊಂಡು ಅಥವಾ ವಾಂತಿ ಮಾಡಿಕೊಂಡಿದ್ರೆ ನಮಗೆ ಬೇರೆಯವರಿಗೆ ಸಹ, ಪ್ಯಾಸೆಂಜರ್ಸ್ಗೆ, ಬೇರೆ ಉಳಿದವರಿಗೆ ಸಹ ಸಮಸ್ಯೆ ಅಲ್ಲ. ಇದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಸರ್ಕಾರಗಳು. ಇದಕ್ಕೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜ ಅಲ್ವಾ? ನಾವೊಂದು ಸುಖಕರವಾಗಿ ಪ್ರಯಾಣ ಮಾಡಬೇಕು ಅಂತ ಬಯಸೋದು. ನನ್ನ ಫಾಲೋವರ್ಸಿಗೆ ಮತ್ತು ವ್ಯೂವರ್ಸಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ದಯವಿಟ್ಟು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತಾ, ಥ್ಯಾಂಕ್ ಯು ಆಲ್.